ಆರ್ಎಸ್ಎಸ್ಗೆ ಖರ್ಗೆಯ ಖಡಕ್ ಪ್ರಶ್ನೆ. ಆರ್ಎಸ್ಎಸ್ಗೆ ನೇರ ಸವಾಲ್ ಹಾಕಿದ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಿದ್ದೆಗೆಡಿಸಿದ ಹೋಮ್ ಮಿನಿಸ್ಟರ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಡೆ ಹಾಗೂ ನೇರ ನುಡಿಗಳು ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ. ಕೇವಲ ಆಡಳಿತಾತ್ಮಕ ನಿರ್ಧಾರಗಳಿಂದ ಮಾತ್ರವಲ್ಲದೆ ವಿರೋಧ ಪಕ್ಷಗಳ ಸೈದ್ಧಾಂತಿಕ ವಾಗ್ದಾಳಿಗಳಿಗೆ ತಕ್ಕ ಉತ್ತರದೇಟು ನೀಡುವ ಮೂಲಕ ಇವರು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ನಿದ್ದೆಗೆಡಿಸುತ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಷಯದಲ್ಲಿ ಯಾರೇ ಇರಲಿ ಮುಲಾಜಿಲ್ದೇನೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಇವರ ಎಚ್ಚರಿಕೆ ಈಗ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಕೃತಿಯಲ್ಲೂ ಸಾಬೀತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ರಾಜಕೀಯ ಮುಖಂಡರ ವಿರುದ್ಧ ಅವಹೇಳನಕಾರಿ ಮತ್ತು ಜೀವ ಬೆದರಿಕೆ ಹಾಕುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಗೃಹ ಸಚಿವರು ಮುಂದಾಗಿದ್ದಾರೆ. ಫೇಸ್ಬುಕ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಒಡ್ಡಿದಂತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೆರುವಾಶೆ ಗ್ರಾಮದ ನಿವಾಸಿ ಸುಧೀರ್ ಬಂಗೇರ ಎಂಬಾತನನ್ನ ಕಾರ್ಕಳ ಪೊಲೀಸರು ಇತ್ತೀಚೆಗೆ ಬಂಧಿಸಿದ್ರು. ನಮ್ಮ ಕಾರ್ಲಾ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಸಚಿವರ ಭಾವಚಿತ್ರಗಳನ್ನ ಬಳಸಿ ಪ್ರಚೋದನಕಾರಿ ಕಮೆಂಟ್ಗಳನ್ನ ಹಾಕಲಾಗಿತ್ತು. ಈ ಕುರಿತು ದಾಖಲಾದಂತ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಆನ್ಲೈನ್ನಲ್ಲಿ ಕುಳಿತು ಕಾನೂನು ಕೈಗೆತ್ತಿಕೊಳ್ಳುವವರಿಗೆ ಈ ಬಂಧನ ಒಂದು ಖಡಕ್ ಸಂದೇಶವನ್ನು ರವಾನಿಸಿದೆ. ಇನ್ನೊಂದು ಕಡೆ ಆರ್ಎಸ್ಎಸ್ ನೋಂದಣಿ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ ಅವರ ಹೇಳಿಕೆಗೆ ಗೃಹ ಸಚಿವರು ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಟಿ ರವಿ ಅವರಿಗೆ ಸಂಘಟನೆಯ ಇತಿಹಾಸವೇ ಗೊತ್ತಿಲ್ಲ ಅಂತ ಲೇವಡಿ ಮಾಡಿರುವಂತಹ ಖರ್ಗೆ, ಈ ದೇಶದಲ್ಲಿ ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೇವಸ್ಥಾನದವರೆಗೆ ಎಲ್ಲವೂ ನೋಂದಣಿಯಾಗಬೇಕು ಹಾಗೂ ಆದಾಯ ತೆರಿಗೆ ಇಲಾಖೆಗೆ ಲೆಕ್ಕವನ್ನ ಕೊಡಬೇಕು. ಹೀಗಿರುವಾಗ ಆರ್ಎಸ್ಎಸ್ ಮಾತ್ರ ಯಾಕೆ ಕಾನೂನಿನಿಂದ ಹೊರಗಿರಬೇಕು? ಇವರ ದೇಣಿಗೆಗೆ ಲೆಕ್ಕ ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಸರ್ದಾರ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಇದೇ ಸಂಘಟನೆಯವರು ಕೈಕಾಲು ಹಿಡಿದು ಕ್ಷಮೆ ಕೇಳಿದ್ರು. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ತಂದಾಗ ಇವರ ಸಂಚಾಲಕರೇ ಪತ್ರ ಬರೆದಿದ್ರು. ಸಾವರ್ಕರ್ ಬ್ರಿಟಿಷರಿಂದ 60 ರೂಪಾಯಿ ಪಿಂಚಣಿ ಪಡಿತಾ ಇದ್ರು. ಸಂವಿಧಾನದ ಅಡಿಯಲ್ಲಿ ಬರುವಂತಹ ಕಾನೂನುಗಳಿಗೆ ನಾವು ಒಳಪಡೋದಿಲ್ಲ ಅಂತ ಅವರು ಬಹಿರಂಗವಾಗಿ ಹೇಳಿ, ನಾನೇ ಅವರ ಕೇಶವ ಕೃಪಕ್ಕೆ ಹೋಗ್ತೇನೆ, ಇಲ್ಲವೇ ಅವರೇ ನನ್ನ ಕಚೇರಿಗೆ ಬಂದು ದಾಖಲೆ ತೋರಿಸ್ಲಿ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೊ ಗೃಹ ಸಚಿವರು ಸಾರ್ವಜನಿಕ ಪ್ರತಿನಿಧಿಗಳ ವಿರುದ್ಧದ ನಿಂದನೆಗಳ ವಿರುದ್ಧ ಹೇಗೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೋ ಅದೇ ಮಾದರಿಯ ಕಟ್ಟುನಿಟ್ಟಿನ ಕ್ರಮಗಳು ಮಹಿಳೆಯರ ವಿರುದ್ಧ ಜಾಲತಾಣಗಳಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳ ಮೇಲೂ ಜರುಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಅವಹೇಳನಕಾರಿ ಕಮೆಂಟ್ಗಳನ್ನು ಮಾಡೋದು, ಮಾನಸಿಕ ಕಿರುಕುಳ ನೀಡೋದು ಹಾಗೂ ಅವರ ಘನತೆಗೆ ಧಕ್ಕೆ ತರುವಂತಹ ಪ್ರವೃತ್ತಿ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಸಾರ್ವಜನಿಕ ರಂಗದಲ್ಲಿರುವಂತಹ ನಟಿಯರು ಅಥವಾ ಮಹಿಳಾ ಪತ್ರಕರ್ತೆಯರ ಪೋಸ್ಟ್ಗಳ ಕೆಳಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಹೆಚ್ಚಾಗಿ ಕಂಡುಬರುತ್ತೆ. ನಿನ್ನ ಯೋಗ್ಯತೆಗೆ ಇಷ್ಟು ಮಾತಾಡ್ತೀಯಾ, ನಿನ್ನ ಹಿನ್ನೆಲೆ ಏನು ಅಂತ ಎಲ್ರಿಗೂ ಗೊತ್ತು, ಸಂಸ್ಕಾರ ಇಲ್ಲದೆ ಇದ್ದೋಳು, ನಿನ್ನನ್ನು ಹೇಗೆ ಸೀದಾ ಮಾಡಬೇಕು ಅಥವಾ ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗೇ ಗೊತ್ತಿದೆ, ನಿನ್ನ ಮುಖಕ್ಕೆ ಉಗುಳಬೇಕು ಅಂತ ಕಮೆಂಟ್ಗಳನ್ನು ಮಾಡ್ತಾರೆ. ಇಲ್ಲಿ ಮಹಿಳೆಯೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಅವರ ಚಾರಿತ್ರ್ಯವನ್ನ ಪ್ರಶ್ನಿಸಲಾಗತ್ತೆ. ಅವರ ಕುಟುಂಬ ಅಥವಾ ವೈಯಕ್ತಿಕ ಜೀವನವನ್ನ ಎಳೆತಂದು ಅವಮಾನ ಮಾಡೋದು, ಅಪಮಾನ ಮಾಡೋದು, ಬೆದರಿಕೆ ಹಾಕೋದು, ಆಡಬಾರದ ಮಾತುಗಳ ಮೂಲಕ ಅವರ ಧ್ವನಿಯನ್ನು ಅಡಗಿಸೋಕೆ ಪ್ರಯತ್ನಿಸಲಾಗತ್ತೆ. ಸಮಾಜ ಹಾಳಾಗ್ತಾ ಇರೋದಕ್ಕೆ ಮಹಿಳೆಯರೇ ಕಾರಣ ಅಂತ ದೂಷಿಸಿ ಅವರಿಗೆ ಗೌರವ ಸಿಗಬಾರ್ದು ಮತ್ತು ಆಕೆಯನ್ನು ನಿಂದಿಸೋದು ತಪ್ಪಲ್ಲ ಎಂಬಂತ ವಿಕೃತ ವಾದವನ್ನ ಮಂಡಿಸಲಾಗತ್ತೆ. ಮಹಿಳೆಯರು ಯಶಸ್ವಿಯಾದಾಗ ಅಥವಾ ಧ್ವನಿ ಎತ್ತಿದಾಗ ಅವರನ್ನ ಅಟೆನ್ಷನ್ ಸೀಕರ್ ಅಂತ ಕರೆಯೋದು, ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡು ಅಂತ ಅನ್ನೋದು, ಲಿಂಗ ತಾರತಮ್ಯದ ಮಾತುಗಳನ್ನ ಆಡೋದು ಮತ್ತು ಪಾಠ ಕಲಿಸಬೇಕು ಅಂತ ಪರೋಕ್ಷವಾಗಿ ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯದ ಬೆದರಿಕೆ ಹಾಕೋದು ಇದರ ಹಿಂದಿನ ದುರುದ್ದೇಶ. ಸೊ ಸಚಿವರ ವಿರುದ್ಧ ನಿಂದನೆ ಮಾಡಿದವರನ್ನ ತಕ್ಷಣವೇ ಬಂಧಿಸಿದ ಮಾದರಿಯಲ್ಲೇ ಆನ್ಲೈನ್ನಲ್ಲಿ ಮಹಿಳೆಯರ ವಿರುದ್ಧ ಮಾನಸಿಕ ದೌರ್ಜನ್ಯ ಎಸಗುವಂತ ವಿಕೃತ ಮನಸ್ಸುಗಳ ವಿರುದ್ಧವೂ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಕ್ರಮಗಳನ್ನು ದಾಖಲಿಸಿಕೊಂಡು ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಆಗ ಮಾತ್ರ ಗೃಹ ಸಚಿವರು ಆಶಿಸುವಂತ ಸುರಕ್ಷಿತ ಸಮಾಜ ನಿರ್ಮಾಣ ಸಾಧ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿರೋಧ ಪಕ್ಷಗಳ ಸೈದ್ಧಾಂತಿಕ ಟೀಕೆಗಳಿಗೆ ಇತಿಹಾಸದ ದಾಖಲೆಗಳ ಸಮೇತ ತಿರುಗೇಟು ನೀಡ್ತಾ ಇರುವಂತಹ ಮತ್ತು ಇಲಾಖೆಯಲ್ಲಿ ಕಾನೂನು ಜಾರಿಗೆ ಬಿಗಿ ಕ್ರಮ ಕೈಗೊಳ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರ ನಡೆ ಸದ್ಯದ ರಾಜಕಾರಣದಲ್ಲಿ ವಿರೋಧಿಗಳ ನಿದ್ದೆಗೆಡಿಸಿರೋದಂತೂ ನಿಜ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.